ಆ ಏಟಿಗೆ ಆಕಾಶ್ ಕೆಳಗೆ ಬಿದ್ದರೆ ಬಾಯಿ ಮುಚ್ಕೊಂಡಿರು, ನಾನು ಮಾತಾಡಬೇಕಿರೋದನ್ನು ಒಟ್ಟು ಹೋಗ್ತೀನಿ ಅಂತ ಹೇಳಿದೆ ಅಲ್ವಾ. ನೀನು ಮನೆಗೆ ಬಂದು ನಿನ್ನ ಜೊತೆ ಆರಾಮಾಗಿ ಕೂತು ಹಠೆ ಹೊಡೆಯೋಷ್ಟು ಇಂಟ್ರೆಸ್ಟ್ ನನಗಿಲ್ಲ, ಅದಕ್ಕೆ ಸೈಲೆಂಟ್ ಆಗಿರು ಅಂತ ಸೀರಿಯಸ್ ಆಗಿ ಹೇಳಿ ಬೇಸರದಿಂದ ಮುಖ ಇಟ್ಕೊಂಡು ಭೂಷಣ್ ಅವ್ರ ಕಡೆ ನೋಡ್ತಾ, ನಿಮ್ಮೆಲ್ಲರ ಜೊತೆ ರಿಯಾ ಮತ್ತು ಅತ್ತರ ಬಗ್ಗೆ ಮಾತಾಡ್ಬೇಕು ನಾನು ಅಂತ ಗಂಭೀರವಾಗಿ ಹೇಳ್ದ. ಸುಜಾತ ಅವ್ರು ಮಾತ್ರ ವಿಹಾನನ್ನು ನೋಡಿ ಮಗಳನ್ನ ನೆನಪಿಗೆ ಬಂದಿದ್ದರಿಂದ ಸ್ವಲ್ಪ ಕೋಪ ಬೇಸರದಿಂದ ನೋಡ್ತಿದ್ರೆ ಪವಿತ್ರ ರಿಯಾ ಕಡೆ ನೋಡಿ ವಿಹಾನ್ ಹತ್ರಕ್ಕೆ ಹೋಗಿ, ನೀನು ಮತ್ತೆ ಯಾಕೆ ಬಂದೆ, ಏನು ಮಾತಾಡಬೇಕು ಅಂತ ಕೇಳಿದ್ಲು. ಮತ್ತೆ ರಿಯಾ, ನೀನು ವಿಹಾನ್ ಹತ್ರಕ್ಕೆ ಯಾಕೆ ಹೋದೆ ಅಂತ ಕೇಳಿದ್ಲು. ರಿಯಾ ಉತ್ತರ ಕೊಡ್ತಿ ತನ್ನ ಮಗನಿಗಾಗಿ ಮುಂದೆ ಹೋಗ್ತಿದ್ರೆ ಸುಜಾತ ಅವರ ನನ್ನ ತನ್ನ ಕೈಗಳಿಗೆ ತಗೊಂಡು ನನ್ನ ಮೊಮ್ಮಗ ಅಂದ ತಕ್ಷಣ ಆಕರ್ಷ್ ಕೋಪದಿಂದ ಎದ್ದು ನಿಂತು, ನೀನು ಹೊರಗೆ ನಡಿ ವಿಹಾನ್, ಇಲ್ದಿದ್ರೆ ಇಲ್ಲೇ ನಿನ್ನ ಶೂಟ್ ಮಾಡಾಕ್ಬಿಡ್ತೀನಿ, ನಿನ್ನ ಮೇಲೆ ನನಗಿರೋ ಕೋಪ ಸ್ವಲ್ಪ ಅಲ್ಲ, ತುಂಬ ತುಂಬ ಕೋಪ ಇದೆ, ಆ ಕೋಪದಲ್ಲಿ ಇಲ್ಲಿದ್ಲಿ ನಿನ್ನ ಮಣ್ಣು ಮಾಡಿಬಿಡ್ತೀನಿ ಅಂತ ಕೂಗಾಡ್ತಿದ್ರೆ ವಿಹಾನ್ ಕಿಚಾಯಿಸುವಾಗ ನೋಡ್ತಾ ಭೂಷಣ್ ಅವ್ರ ಕಡೆ ತಿರುಗಿ ಹೇಳಿದೆ ಅಲ್ವಾ ಮಾತಾಡಬೇಕಂತ, ಏನು ಮಾತಾಡ್ತಿಲ್ಲ ಯಾಕೆ, ನಿಮ್ಮ ಮಗ ಇಷ್ಟ ಬಂದಾಗ ಮಾತಾಡ್ತಿದ್ದಾನೆ, ನನಗಿಷ್ಟರಲ್ಲೇ ಒಂದು ನಿಜ ತಿಳಿದಿದೆ, ಅದನ್ನೇನಾದರೂ ತೊಗೊಂಡು ಹೋಗಿ ಡೈರೆಕ್ಟಾಗಿ ಅಮೇರಿಕದಲ್ಲಿ ಕಂಪ್ಲೇಂಟ್ ಕೊಟ್ಟೆ ಅಂದರೆ ಇಲ್ಲಿಂದ ನಿಮ್ಮ ಮಗನ ಅಮೇರಿಕಾಕ್ಕೆ ಎಳ್ಕೊಂಡು ಹೋಗಿ ಲಾಕಪ್ನಲ್ಲಿ ಹಾಕ್ಬಿಡ್ತಾರೆ, ಆಮೇಲೆ ನಿಮ್ಮ ಮಗ ಬೇಕು ಅಂದರೂ ಸಿಗಲ್ಲ, ಆದ್ದರಿಂದ ನಾನು ಹೇಳೋದನ್ನು ಕೇಳ್ತೀರಾ ನೀವು ಅಂತ ಬೇಸರದಿಂದ ಕೇಳಿದಾಗ ಆಕಾಶ್ನ ಸುಮ್ಮನಿರೋದಕ್ಕೆ ಕೇಳಿದ ಭೂಷಣ್ ಅವರು, ಕೂತ್ಕೋ ವಿಹಾನ್ ಅಂತ ಸೋಫಾ ತೋರಿಸಿದ್ರು. ವಿಹಾನ್ ಕೂತ ಮೇಲೆ ರಿಯಾಳನ್ನು ಕೂಡ ಕೂತ್ಕೊಳ್ಳೋದಕ್ಕೆ ಹೇಳ್ದ. ರಿಯಾ ಸಂಕಟದಿಂದ ತನ್ನ ಮಗನ ಕಡೆ ನೋಡ್ತಿದ್ರೆ ಅಲ್ಲಿ ಅತರು ಕೂಡ ತಾಯಿ ಹತ್ರಕ್ಕೆ ಹೋಗೋದಕ್ಕೆ ಒದ್ದಾಡ್ತಿದ್ದ. ಅದನ್ನು ನೋಡಿದ ವಿಹಾನ್, ಮೊದಲು ತಾಯಿ ಮತ್ತು ಮಗನನ್ನ ಒಂದೆಡೆ ಇರೋದಕ್ಕೆ ಬಿಡಿ, ತಾಯಿ ಮತ್ತು ಮಗನನ್ನ ದೂರ ಮಾಡೋದು ಏನಂತ ನಂಗೆ ಅರ್ಥ ಆಗ್ತಿಲ್ಲ, ಅಷ್ಟೊಂದು ದೂರ ಮಾಡ್ಬೇಕು ಅಂದ್ಕೊಂಡವರು ನಿಮ್ಮ ಮಗನನ್ನು ನಿಮ್ಮಿಂದ ದೂರ ಮಾಡ್ಕೊಳ್ಬಾರ್ದಿತ್ತಾ, ದರಿದ್ರ ಬಿಟ್ಟು ಹೋಗ್ತಿತ್ತು ಅಂತ ಕೂಗಿದ ತಕ್ಷಣ ಸುಜಾತ ಅವರು ಕೋಪರಿಂದ ವಿಹಾನ್ ಅಂತ ಕಿರ್ಚಿದ್ರೆ, ಕಿರ್ಚಬೇಡಿ, ಈಗ ನೀವು ಕಿರ್ಚಿದ ಪೊಸಿಷನ್ನಲ್ಲಿಲ್ಲ ಅಂತ ಕೋಪರಿಂದ ಬೆರಳು ತೋರಿಸ್ತಾ ಹೇಳಿ, ಕೂತ್ಕೊಳ್ಳಿ ಎಲ್ಲರೂ, ಮೊದಲು ಮಗುವನ್ನು ರಿಯಾಕ್ ಕೊಡಿ, ಇಲ್ದಿದ್ರೆ ನನ್ನ ರಿಯಾಕ್ಷನ್ ಬೇರೆ ಥರಾನೇ ಇರುತ್ತೆ ಅಂದ ತಕ್ಷಣ ಪವಿತ್ರ ಮಗುವನ್ನು ತೊಗೊಂಡು ಹೋಗಿ ರಿಯಾ ಕೈ ಕೊಟ್ಲು. ರಿಯಾ ಸಂತೋಷದಿಂದ ಮಗುವನ್ನು ತನ್ನ ಮಡಲಲ್ಲಿ ಕೂರಿಸ್ಕೊಂಡು ಮುಖಕ್ಕೆಲ್ಲ ಮುತ್ತಿಡ್ತಿದ್ರೆ ಪವಿತ್ರ ಕಣ್ಮಿಟಕಿಸ್ದೆ ಹಾಗೆ ನೋಡ್ತಿದ್ಲು. ಆಕಾಶ್ ಅದನ್ನು ನೋಡಿ, ಏನು ಮಾತಾಡಬೇಕು ನೀನು ಅಂತ ಕಿರ್ಚ್ದ. ಮತ್ತೆ ಏನು ಮಾಡ್ತಾನೋ ಅನ್ನೋ ಟೆನ್ಷನ್ ಒಂದು ಕಡೆ ಆದರೆ ವಿಹಾನನ್ನು ತನ್ನ ಕಣ್ಣೆದುರೆ ನೋಡ್ತಿದ್ರೆ ಕೋಪ ಹೆಚ್ಚಾಗ್ತಿರೋದು ಮತ್ತೊಂದು ಕಾರಣ ಆಗಿತ್ತು. ಭೂಷಣ್ ಅವ್ರ ಜೊತೆ ವಿಹಾನ್ ಸೀರಿಯಸ್ ಆಗಿ ರಿಯಾ ಹೇಳಿದ ಮ್ಯಾಟರ್ ಪೂರ್ತಿಯಾಗಿ ಹೇಳಿ, ನನಗೆ ರಿಯಾಳನ್ನು ಕೂಡಿಟ್ಟಿರೋದು ಇಷ್ಟ ಆಗಿಲ್ಲ, ತಾಯಿ ಮತ್ತು ಮಗನನ್ನು ದೂರ ಮಾಡಿರೋದು ಇನ್ನೂ ಇಷ್ಟ ಆಗಿಲ್ಲ, ಯಾಕಂದರೆ ಕೂಡಿಟ್ಟು ಹೀಗೆ ಸಣ್ಣ ಮಕ್ಕಳನ್ನು ಅಳಿಸೋ ಮ್ಯಾಟರ್ಗಳಂದರೆ ನನಗಾಗಲ್ಲ, ಸೊ ನಾನು ಡೈರೆಕ್ಟ್ ಸೊಲ್ಯೂಷನ್ ಹೇಳ್ತಿದ್ದೀನಿ, ಮಗುವನ್ನು ಮತ್ತು ರಿಯಾಳನ್ನು ಅವಳ ದೇಶಕ್ಕೆ ಕಳಿಸ್ಬಿಡಿ, ನಿಮ್ಮ ಆಸ್ತಿಯಲ್ಲಿ ಸ್ವಲ್ಪ ಆಸ್ತಿನ ಅದರ ಹೆಸರಿಗೆ ಬರೀರಿ, ನಿಮ್ಮ ಮಗನಿಂದ ಅವಳ ಜೀವನ ಕಳ್ಕೊಂಡಿದ್ದಾಳೆ, ಅದು ಸಣ್ಣ ವಿಷಯ ಅಲ್ಲ, ಮತ್ತು ಇನ್ನು ನಿಮ್ಮ ಕುಟುಂಬದ ಮರ್ಯಾದೆಗಾಗಿ ಒಬ್ಬ ಹೆಣ್ಣು ಮಗಳನ್ನು ಒಬ್ಬ ಹಸುಗೂಸನ್ನು ನೋಯಿಸ್ತಿದ್ದೀರಿ, ಅದು ಇನ್ನೂ ಒಳ್ಳೆಯದಲ್ಲ. ತಪ್ಪು ಮಾಡಿದ್ದೆ ಅಲ್ಲದೆ ಅದನ್ನು ಸಮರ್ಥಿಸ್ತಾ ಪವಿತ್ರ ಕೂಡ ತಪ್ಪು ಮಾಡಿದ್ದಾಳೆ ಅಂತ ಪವಿತ್ರ ಕಡೆ ಕೋಪದಿಂದ ನೋಡ್ತಾ, ನಿನ್ನ ಗಂಡ ತಪ್ಪು ಮಾಡಿದ್ರೆ ನಿನ್ನ ಗಂಡನಿಗೆ ಶಿಕ್ಷೆ ಕೊಡಬೇಕು, ನಿಜಕ್ಕೂ ನಿನ್ನ ಗಂಡನ ಬಗ್ಗೆ ಏನೂ ತಿಳಿಯುತ್ತೆ, ರಿಯಾಳನ್ನು ಅವಳ ಮಗುವನ್ನು ಯಾಕೆ ಶಿಕ್ಷಿಸ್ತಿದ್ಯಾ ಪವಿತ್ರ, ನಿನ್ನ ಮನೆ ಮರ್ಯಾದೆಗಾಗಿ ಒಬ್ಬ ಹೆಣ್ಣು ಮಗಳನ್ನು ನೋಯಿಸ್ತಿದ್ಯಾ, ಹೆಣ್ಣು ಮಗಳ ಕಣ್ಣೀರು ಎಂದಿಗೂ ಯಾವುದೇ ಮನೆಗೆ ಒಳ್ಳೇದಲ್ಲ, ಮತ್ತು ತಾಯಿ ಮಗನನ್ನು ದೂರ ಮಾಡೋದು ನಿನಗೆ ಅಷ್ಟೊಂದು ಇಷ್ಟ ಆಯಿತಾ, ಇಲ್ದಿದ್ರೆ ನಿನಗೆ ಮಕ್ಕಳಾಗಲ್ಲ ಅಂತ ಮಗುವನ್ನು ನಿನ್ನ ಹತ್ರ ಇಟ್ಕೊಂಡು ರಿಯಾಳನ್ನು ಕೊಂದು ಹಾಕಬೇಕು ಅಂತ ಅಂದ್ಕೊಂಡಿದ್ಯಾ, ಅದಕ್ಕೆ ಅವಳನ್ನ ಈ ಮನೆಯಲ್ಲೇ ಇರಬೇಕು ಅಂತ ಹೇಳಿದ್ದ ಅಂತ ಕೋಪದಿಂದ ಕೇಳಿ ಭೂಷಣ್ ಅವ್ರ ಕಡೆ ನೋಡ್ತಾ, ನೀವೇನಾದರೂ ನಾನು ಹೇಳಿದ ಪ್ರಪೋಸಲ್ಗೆ ಒಪ್ಕೊಳ್ತಿದ್ರೆ ಮೀಡಿಯಾವರೆಗೆ ಹೋಗಬೇಕಾಗತ್ತೆ, ಮೀಡಿಯಾಕ್ಕೆ ಹೋದರೆ ಮಾತ್ರ ನಿಮ್ಮ ಮರ್ಯಾದೆ ಯಾವ ಮೂಲೆಯಲ್ಲೂ ಉಳಿಯಲ್ಲ, ನೆನ್ಪಿಟ್ಕೊಳ್ಳಿ, ಮತ್ತು ರಿಯಾಗೆ ವೀಸಾ ಇರೋದು ಇನ್ನು ಕೆಲವು ದಿನಗಳು ಮಾತ್ರ, ಆದ್ದರಿಂದ ಅವಳು ಖಂಡಿತ ಅಮೇರಿಕಕ್ಕೆ ವಾಪಸ್ ಹೋಗಲೇಬೇಕು, ಶಾಶ್ವತವಾಗಿಲ್ಲರೂ ಸ್ಕೋಪ್ ಇಲ್ಲ, ಇಂಡಿಯಾದಲ್ಲಿರೋದಕ್ಕೆ ಅವಳಿಗೆ ಅರ್ಹತೆ ಕೂಡ ಇಲ್ಲ, ಆ ವಿಷಯ ಮರಿಬೇಡಿ ನೀವು, ಆದ್ದರಿಂದ ನೀವು ಮರ್ಯಾದೆಯಿಂದ ನಾನು ಹೇಳಿದಕ್ಕೆ ಒಪ್ಕೊಂಡು ರಿಯಾಳನ್ನು ಅಥವಾ ಅವಳ ದೇಶಕ್ಕೆ ಕಳಿಸ್ಬಿಡಿ. ನಾನು ಇಷ್ಟೊಂದು ಶಾಂತಿಯುತವಾಗಿ ಮಾತಾಡ್ತಾ ಇರೋದು ಕೇವಲ ನನ್ನ ಫ್ಯಾಮಿಲಿ ರಿಯಾ ಪರವಾಗಿ ನಿಂತು ಶಾಂತಿಯುತವಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದಕ್ಕೆ, ಇಲ್ದಿದ್ರೆ ನನ್ನ ಪ್ರೋಸೆಸ್ ಬೇರೆ ಥರಾನೇ ಇರ್ತಿತ್ತು, ಅದು ನಿಮಗೂ ಚೆನ್ನಾಗಿ ಗೊತ್ತು ಅಂತ ಗಂಭೀರವಾಗಿ ಹೇಳ್ದ ವಿಹಾನ್. ಆ ಮಾತು ಹೇಳೋದಕ್ಕೆ ನೀನು ಯಾರು ಅನ್ನೋದು ಸುಜಾತ ಅವ್ರ ಕೋಪದಿಂದ ನಡುಕ್ತಾ, ಅವನು ನಮ್ಮ ಮಗ, ನಮ್ಮ ರಕ್ತ, ಅವನ್ನ ಯಾರಿಗೂ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಆವೇಶದಿಂದ ಹೇಳ್ತಾರೆ. ಆ ಕೈಯಿಂದ ಮಗುವನ್ನು ಕಿತ್ಕೊಳ್ಳೋದಕ್ಕೆ ಹೋದಾಗ ಸುಜಾತ ಅವ್ರ ಕಡೆ ಸುಟ್ಟು ಹಾಕುವಂತ ನೋಡಿದ ವಿಹಾನ್ ರಿಯಾ ಕಡೆ ಒಂದು ನೋಟ ಬೀರಿ, ನಿನಗಿಂದ ನಿನ್ನ ಮಗನ ದೂರ ಮಾಡ್ತೀರ, ಕನಿಷ್ಠ ಎದುರು ತಿರುಗೋದಕ್ಕೂ ಆಗಲ್ವಾ ಅಂತ ಹೇಳಿದ ತಕ್ಷಣ ರಿಯಾ ಅಳ್ತಾ, ಎದುರು ತಿರುಗಿದ್ರೆ ಮಗುವನ್ನು ಪೂರ್ತಿಯಾಗಿ ನನ್ನಿಂದ ದೂರ ಮಾಡ್ತಾರೆ ಅನ್ನೋ ಭಯ ವಿಹಾನ್ ಅಂದಾಗ, ನಾನಿದ್ದೀನಲ್ವಾ, ಈಗಲಾದರೂ ಎದುರು ತಿರುಗಿ ನೋಡ್ರಿಯಾ, ಆಕಾಶ್ಗಾಗಿ ಹುಚ್ಚು ಕೆಲಸಗಳು ಮಾಡಿದಾಗ ಇಲ್ಲ ಧೈರ್ಯ, ನಿನ್ನ ಮಗನಿಗಾಗಿ ಇವ್ರನ್ನ ಎದುರಿಸೋದಕ್ಕೆ ಬರಲಿಲ್ವಾ, ಎದುರಿಸೋ, ನಿನ್ನ ಪರವಾಗಿ ನೀನು ಸ್ಟ್ಯಾಂಡ್ ತಗೋ, ಯಾರೋ ಬಂದು ಸಹಾಯ ಮಾಡ್ತಾರೆ ಅಂತ ಕಾಯಬೇಡ ಅಂತ ಸೀರಿಯಸ್ ಆಗಿ ಹೇಳ್ದ.
ರಿಯಾ ಮಗುವನ್ನು ಕೊಡದೆ ಎದೆಗೆ ಹತ್ತಿಕೊಂಡು, ನಾನು ಒಟ್ಟು ಹೋಗ್ತೀನಿ, ನನಗೆ ಇಲ್ಲಿ ಯಾರೂ ಬೇಡ, ನಿಮ್ಮ ಮಗ ನನಗೆ ಮೋಸ ಮಾಡ್ದ, ಆದರೂ ನಾನು ಅದನ್ನು ಮರೆತು ಬಿಡ್ತೀನಿ. ನಿಮ್ಮ ಮಗ ಬೇಡ ನನಗೆ, ನಿಮ್ಮ ಆಸ್ತಿ ಬೇಡ, ನನಗೆ ಬೇಕಾಗಿರೋದು ನನ್ನ ಮಗ ಮಾತ್ರ. ಅವನ್ನ ಮಾತ್ರ ನನಗೆ ಕೊಡಿ, ನನ್ನ ಮಗನನ್ನು ತೊಗೊಂಡು ನಾನು ವಾಪಸ್ ಹೊರಟೋಗ್ತೀನಿ, ಮತ್ತು ಜೀವನದಲ್ಲಿ ನಿಮ್ಮ ಮುಖಗಳನ್ನ ಕೂಡ ನೋಡಲ್ಲ ನಾನು ಅಂತ ಸೀರಿಯಸ್ ಆಗಿ ಹೇಳ್ತಾ, ಮತ್ತು ಹೆದರಬೇಡಿ, ಇವನು ನಿಮ್ಮ ಮೊಮ್ಮಗ ಅಂತ ನಿಮ್ಮ ಮನೆತನದ ಹೆಸರು ಕೊಡ್ತೀನಿ ಅಂತ ಹೆದರಬೇಡಿ, ಯಾಕಂದರೆ ನಾನೇನು ನಿಮ್ಮ ಸೊಸೆಯಲ್ಲ ಅಲ್ವಾ, ನನ್ನ ಮಗನಿಗೆ ನಿಮ್ಮ ಮನೆತನದ ಹೆಸರು ಬರಲು ಅಂತ ಪವಿತ್ರ ಕಡೆ ನೇರವಾಗಿ ನೋಡ್ತಾ ಹೇಳಿ, ಹೆಸರಿಲ್ಲದ ರಿಲೇಷನ್ನಲ್ಲಿ ಇದ್ದೆ ಅಲ್ವಾ, ನಿಮ್ಮ ಹುಡುಗನ ಕೈಯಲ್ಲಿ ಮೋಸ ಹೋದೆ ಅಲ್ವಾ ಅಂತ ಆಕರ್ಷ್ ಕಡೆ ನೋಡ್ತಾ ಹೇಳಿ, ನಿಮ್ಮ ಮಗ ನನಗೆ ಇಷ್ಟೊಂದು ದ್ರೋಹ ಮಾಡಿದ್ರು ನಾನೇ ತಗ್ಗಿ ಮಾತಾಡ್ತಿದ್ದೀನಿ ಅಂದರೆ ಅದು ಕೇವಲ ನನ್ನ ಮಗನಿಗಾಗಿ, ಅವನ ಭವಿಷ್ಯಕ್ಕಾಗಿ. ಇಲ್ದಿದ್ರೆ ನಾನು ಕೂಡ ಪೊಲೀಸ್ ಹತ್ರ ಹೋಗ್ತಿದ್ದೆ. ನಿಜಕ್ಕೂ ಫಸ್ಟ್ ಪೊಲೀಸ್ ಹತ್ರ ಹೋಗೋಣ ಅಂದ್ಕೊಂಡೆ, ಆದರೆ ಹೋದರೆ ದೊಡ್ಡ ಪ್ರಯೋಜನ ಇರಲ್ಲ ಅಂತ ವಿಹಾನ್ ಹತ್ರಕ್ಕೆ ಹೋದೆ. ಯಾಕಂದರೆ ನೀವು ಪ್ರಭಾವ ಇರೋರು, ಇಂಡಿಯಾದಲ್ಲಿ ಕೇಸ್ಗಳು ಹೇಗಿರುತ್ತವೆ ಅಂತ ಈಗಾಗಲೇ ನಾನು ನೋಡಿದ್ದೀನಿ, ಅದಕ್ಕೆ ಅಂಥ ಸಾಹಸ ಮಾಡಲಿಲ್ಲ. ನಿಮಗೆ ಎದುರಾಗಲಿಲ್ಲ, ವಿಹಾನ್ ಹತ್ರ ಹೋಗಿ ಸಹಾಯ ಕೇಳಿದೆ. ಈಗಲಾದರೂ ನನ್ನ ಸಂಕಟ ಅರ್ಥ ಮಾಡಿಕೊಂಡು ನನ್ನ ಬಿಟ್ಟುಬಿಟ್ರೆ ನಿಮಗೆ ಋಣಿಯಾಗಿರ್ತೀನಿ ಅಂತ ಕೈ ಮುಗಿದ್ಲು ರಿಯಾ. ವಿಹಾನ್ ಬೇಸರದಿಂದ ಭೂಷಣಮ್ ಅವ್ರ ಕಡೆ ನೋಡ್ತಿದ್ರೆ, ಭೂಷಣಮ್ ಅವರು ಅಸಹನೆಯಿಂದ, ನೀನು ಹೇಳಿದ ಕರೆಕ್ಟಾಗಿದೆ ವಿಹಾನ್, ಆದರೆ ಈಗ ರಿಯಾ ಹೊರಗೆ ಹೋದರೆ ನಾಳೆ ದಿನ ಯಾವುದೇ ಪ್ರಾಬ್ಲಮ್ ಬರಲ್ಲ ಅನ್ನೋ ನಂಬಿಕೆ ಏನು ಹೇಳು? ಇಷ್ಟೊಂದು ಅಳ್ತಾ ಇರೋ ಹುಡುಗಿ ಇದೆಲ್ಲ ನಾಟಕ ಆಡಿ ನಮ್ಮ ಮೇಲೆ ಎಲಿಗೇಷನ್ ಹಾಕಲ್ಲ ಅನ್ನೋ ನಂಬಿಕೆ ಏನು ಅಂತ ಕೇಳಿದ್ರೆ, ನಾನು ಕೊಡ್ತೀನಿ ನಂಬಿಕೆ, ಯಾಕಂದರೆ ಯಾವ ತಾಯಿಯು ತನ್ನ ಮಗುವನ್ನು ಬಿಟ್ಕೊಡೋದಕ್ಕೆ ಸಿದ್ಧ ಆಗಿರಲ್ಲ, ಅದು ಸವತಿ ಹತ್ರ ಅಂತ ಪವಿತ್ರ ಕಡೆ ನೋಡ್ತಾ ಹೇಳಿ, ಇಷ್ಟ ಇಲ್ಲದ ಗಂಡನ ಹತ್ರ ಹೆಣ್ಮಗಳು ಇರೋದಕ್ಕೆ ಬಯಸಲ್ಲ, ಎಷ್ಟೇ ಹಠದಿಂದ ಮದುವೆ ಆದ ಹುಡುಗಿ ಆದರೂ ಸರಿ. ಇನ್ನು ಆಕರ್ಷ್ ಅಂದರೆ ರಿಯಾಗಿ ಈಗ ಅಸಹ್ಯ ಹೊರತು ಇಷ್ಟ ಅನ್ನೋದು ಸ್ವಲ್ಪನೂ ಇಲ್ಲ. ಇನ್ನೂ ಹೇಳಬೇಕಂದ್ರೆ ಅವನ ಮೇಲೆ ಪೊಲೀಸ್ ಕೇಸ್ ಹಾಕಬೇಕಂತ ಅನ್ನೋಷ್ಟು ಇಷ್ಟ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಅಂತ ಕಿಚಾಯಿಸ್ತಾ ಹೇಳಿ ಆಕರ್ಷ್ ಕಡೆ ನೋಡ್ದ. ಆಕಾಶ್ ಹಲ್ಲು ಕಡಿತ, ತುಂಬ ಜಾಸ್ತಿ ಮಾತಾಡ್ತಿದ್ಯಾ ವಿಹಾನ್, ನಿನಗೆ ಅಗತ್ಯ ಇಲ್ಲದ ವಿಷಯಗಳಲ್ಲಿ ಕೈ ಹಾಕಿ ನಿನ್ನ ಜೀವನವನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡ ಅಂತ ಇರುವಾಗ ಪವಿತ್ರ ಮುಂದೆ ಬಂದು, ಹಾಗಾದರೆ ರಿಯಾಳನ್ನು ಕೂಡ ಬಾಬಾ ಮದುವೆ ಆಗ್ತಾರೆ, ಹಾಗೆ ಮಾಡಿದ್ರೆ ರಿಯಾಗೆ ಬೇಕಾದ ಗುರುತು ಸಿಗುತ್ತಲ್ವಾ, ಹಾಗೆ ಇಲ್ಲೇ ಇರಬಹುದಲ್ವಾ ಅಂದ್ಲು ಕೋಪದಿಂದ. ರಿಯಾ ಕೋಪದಿಂದ ಏನೋ ಹೇಳೋ ಅಷ್ಟರಲ್ಲೇ ವಾವ್ ಅನ್ನುತ್ತಾ ಚಪ್ಪಾಳೆ ತಡ್ತಾ ಎದ್ದು ನಿಂತ ವಿಹಾನ್, ನಿನ್ನ ಗಂಡನಿಗೆ ರಿಯಾಳನ್ನು ಕೊಟ್ಟು ಮದುವೆ ಮಾಡಿಸ್ತೀಯಾ? ಯಾವ ರೀತಿ ಮಾಡಿಸ್ತೀಯಾ? ನಿನ್ನ ಗಂಡನಿಗೆ ಡಿವೋರ್ಸ್ ಕೊಡ್ತೀಯಾ? ಆವಾಗಲೇ ಅಲ್ವ ರಿಯಾ ಆಕಾಶನ ಮದುವೆ ಆಗೋದಕ್ಕೆ ಸಾಧ್ಯ ಅಂತ ಕೇಳ್ದ. ಪವಿತ್ರ ಕೋಪದಿಂದ, ನಾನು ಯಾಕೆ ಡಿವೋರ್ಸ್ ಕೊಡ್ತೀನಿ, ನಾನು ಕೊಡಲ್ಲ, ಜೀವಮಾನವಿಡೀ ಭಾವ ನನ್ನ ಗಂಡನಾಗಿರ್ತಾರೆ ಅಂತ ಅಂದ ತಕ್ಷಣ, ಇಲ್ಲೇ ಕಾಣಿಸ್ತಿದೆ ಅಲ್ವಾ ನಿನ್ನ ಸ್ವಾರ್ಥ, ನೀನು ನಿನ್ನ ಗಂಡನಿಗೆ ಹೆಂಡತಿಯಾಗಿರಬೇಕು, ರಿಯಾ ಮಾತ್ರ ಕೀಪ್ ಆಗಿರಬೇಕು. ಇಷ್ಟು ಚೆನ್ನಾಗಿ ಹೇಳ್ತೀಯ ಪವಿತ್ರ, ರಿಯಲಿ ಈ ಮಾತು ಹೇಳಿದ್ರು ಯಾರೊಬ್ಬರಾದರೂ ಸರಿ ನಿನ್ನನ್ನು ನೋಡಿದ್ರೆ ನಿಜಕ್ಕೂ ನಂಬಲ್ಲ ಗೊತ್ತಾ ನೀನು ಇಂಥವಳು ಅಂತ ಹೇಳಿದಾಗ, ವಿಹಾನ್ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು ಪವಿತ್ರ. ನಾನೇನು ತಪ್ಪಾಗಿ ಹೇಳಿದೆ? ನಿಜವಾಗಿ ನನ್ನ ಹೆಂಡತಿಯ ತಟ್ಟೆ ಇರಬೇಕು, ಯೋಚಿಸ್ತೇ ಮಾತಾಡ್ತಾಳೆ ಅಂತ ಎಷ್ಟೋ ಬಾರಿ ಅಂದ್ಕೊಂಡಿದ್ದೀನಿ, ಆದರೆ ನನ್ನ ಹೆಂಡತಿಗಿಂತ ಹುಚ್ಚಿ ನೀನು ಅಂತ ಅರ್ಥ ಆಯಿತು. ಗಂಡ ತಪ್ಪು ಮಾಡಿದ್ರು ಆ ತಪ್ಪನ್ನು ಸಮರ್ಥಿಸ್ತಾ ಮನೆಯಲ್ಲಿ ಇಟ್ಕೊಂಡಿದ್ಯಾ, ಅದು ಗೌರವ ಕೊಡ್ತಾ. ಇನ್ನು ನಿನ್ನ ಗಂಡನಿಂದ ಮೋಸ ಹೋದ ಹುಡುಗಿಯನ್ನು ಮಾತ್ರ ಯಾರಿಗೂ ತಿಳಿದಂತೆ ಮನೆಯಲ್ಲೇ ಕೂಡಿಟ್ಬಿಡ್ತೀಯ ನೀನು. ಆ ಹುಡುಗಿಗೆ ಹುಟ್ಟಿದ ಮಗನನ್ನು ನಿನ್ನ ಮಗನಾಗಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ಯಾ? ನನಗೆ ತಿಳಿಯದೆ ಕೇಳ್ತೀನಿ, ಇದೆಲ್ಲ ಅರ್ಥವ್ರಿಗಾಗಿಯೇನಾ ನಿನಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿದಾರಾ? ಅದಕ್ಕೇನ ರಿಯಾಗ್ ಮಗಳನ್ನ ದೂರ ಮಾಡ್ತಾ ಇರೋದು? ಯಾವುದೋ ಒಂದಿನ ಅವಳ ಕೊಂದು ಹಾಕಿದ್ರೆ ದರಿದ್ರ ಹೋಗುತ್ತೆ, ಆ ಥರವೇ ಇರ್ತಾನೆ ಅಂತ ಅಂದ್ಕೊಂಡಿದ್ಯಾ ಅಂತ ಅನುಮಾನದಿಂದ ಕೇಳಿದ. ಆ ಮಾತಿಗೆ ಭೂಷಣ್ ಅವರು ಗಟ್ಟಿಯಾಗಿ ವಿಹಾನ್ ಅಂತ ಕಿರ್ಚಿದ್ರೆ, ಯಾಕೆ ಕಿರ್ಚಿದ್ದೀರಾ? ನಾನು ಹೇಳಿದ ನಿಜಾನೇ ತಾನೇ? ಇಲ್ಲ ರಿಯಾ ಏನೇನು ನಿಮ್ಮ ಮಗಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾಳಾ ಅಂತ ಹೇಳಿ ರಿಯಾ ಕಡೆ ನೋಡ್ತಾ, ನೀನು ಆಕಾಶ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಅಂದಾಗ, ಆಕಾಶ್ ಕೋಪದಿಂದ, ಅವಳು ಮದುವೆ ಆಗೋದು ಏನು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ದೀನಾ ಅಂದ ತಕ್ಷಣ, ಇಲ್ಲಿ ನಿನ್ನ ಆಪ್ಷನ್ ನಾನು ಕೇಳಿದ್ನ ಏನು? ನೀನು ಮಾಡಿದ ಕೆಲಸಕ್ಕೆ ನಿನ್ಗೆ ಯಾವಾಗಲೂ ಹಕ್ಕು ಹೋಗಿದೆ ರಿಯಾ ಮೇಲೆ, ಅದರಿಂದ ಬಾಯಿ ಅಥವಾ ಕೈ ಎತ್ತೋದಕ್ಕೆ ಪ್ರಯತ್ನಿಸ್ಬೇಡ, ಹೋಗಿ ಜೈನಲ್ಲಿ ಕೂತ್ಕೊಳ್ತೀಯಾ ಅಂತ ವಾರ್ನಿಂಗ್ ಕೊಟ್ಟ. ವಿಹಾನ್ ರಿಯಾ ಕಡೆ ನೋಡ್ತಾ, ಹೇಳ್ರಿಯಾ ನಿನ್ನ ಲವರ್ನ ಮದುವೆ ಆಗ್ಬೇಕು ಅಂದ್ಕೊಂಡಿದ್ಯಾ? ನಿನ್ನ ಮಗನಿಗೆ ತಂದೆ ಮಾಡಬೇಕಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ದ. ರಿಯಾ ಕೋಪದಿಂದ, ಇಲ್ಲ ವಿಹಾನ್, ನನಗೆ ಇವ್ರು ಯಾರೂ ಬೇಡ, ನನಗಂತ ನನ್ನ ದೇಶದಲ್ಲಿ ನನ್ನವರಿದ್ದಾರೆ, ಅವರು ಸಾಕು. ಮೋಸ ಹೋದವ್ರ ಹತ್ರ ಜೀವಮಾನವಿಡೀ ಬಿದ್ದಿರಬೇಕಾದ ಕರ್ಮ ನನಗೇನು ಬಂದಿಲ್ಲ. ನಿಜವಾಗಿ ನನ್ನನ್ನು ಪ್ರೀತಿಸಿದ್ದಾನೆ, ಮದುವೆ ಆಗ್ತಾನೆ ಅಂತ ನಂಬಿ ಅವನ ಜೊತೆ ನಾನು ಇಷ್ಟು ದೂರ ಬಂದೆ. ಇಲ್ದಿದ್ರೆ ಅವನ್ನ ನಂಬಿ ನಿನ್ನ ಲೈಫ್ ಹಾಳು ಮಾಡಬೇಕು ಅಂತ ನಾನು ಯಾಕೆ ಅಂದ್ಕೊಳ್ತಿದ್ದೆ? ನನಗೆ ನಿನ್ನ ಮೇಲೆ ಏನಾದರೂ ಕೋಪ ಇತ್ತಾ ಏನು ಅಂತ ಕೋಪದಿಂದ ಹೇಳಿ, ನನಗೆ ಬೇಕಾಗಿರೋದು ನನ್ನ ಮಗ ಮಾತ್ರ. ಇವ್ರು ಆಸ್ತಿ ಕೊಡ್ತಿದ್ರು ಪರವಾಗಿಲ್ಲ, ನನ್ನನ್ನು ಬಿಟ್ಟರೆ ಸಾಕು, ಕನಿಷ್ಠ ನೀನೇನಾದರೂ ನನ್ನನ್ನು ಕರ್ಕೊಂಡು ಹೋಗು.
ನನ್ನ ಮಗನ ಜೊತೆ ನಿನ್ನ ಜೊತೆ ಇರೋದಕ್ಕೆ ಹೇಳಿದ್ರು ಇರ್ತೀನಿ, ಆದರೆ ಆಕಾಶ್ ಜೊತೆ ಮಾತ್ರ ಪ್ರಾಣ ಹೋದರೂ ಇರಲ್ಲ ನಾನು. ಪವಿತ್ರ ತನ್ನ ಸ್ವಾರ್ಥಕ್ಕೆ ನನ್ನನ್ನು ತನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾಳೆ. ನೀನು ಹೇಳಿದಾಗೆ ನಿಜವಾಗಿ ಅವಳಿಗೆ ಮಕ್ಕಳಾಗಲ್ವೇನೋ, ನನ್ನ ಮಗನಿಗಾಗಿ ಇದೆಲ್ಲ ಮಾಡ್ತಿದ್ದಾಳೇನೋ ಅಂತ ಸೀರಿಯಸ್ ಆಗಿ ಹೇಳಿ ಭೂಷಣ್ ಅವ್ರ ಜೊತೆ ನಾನು ಹೇಳ್ತಿದ್ದೀನಿ, ನನ್ನ ಬಿಟ್ಬಿಡಿ, ನನಗೆ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಈ ಒಂದು ವಾರದಲ್ಲಿ ನೀವೇನಂತ ನಂಗೆ ಅರ್ಥ ಆಗೋಗಿದೆ. ನಿಮ್ಮಂಥ ಮನುಷ್ಯರ ಮಧ್ಯೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ, ಇರೋದು ಇಲ್ಲ ಕೂಡ ಇಲ್ಲ. ಬಲವಂತವಾಗಿಡಬೇಕು ಅಂದ್ಕೊಂಡ್ರೆ ವಿಹಾನಿದಾನೆ ನನಗೆ ಬೆಂಬಲವಾಗಿ ನಾನು ತುಂಬ ದೂರ ಹೋಗ್ತೀನಿ. ನನ್ನ ಮಗನ ನನ್ನಿಂದ ದೂರ ಮಾಡಬೇಕು ಅಂದ್ಕೊಂಡ್ರೆ ಮಾತ್ರ ನಿಮ್ಮ ಮರ್ಯಾದೆ ತೆಗೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ, ನೆನ್ಪಿಟ್ಕೊಳ್ಳಿ ಅಂತ ವಾರ್ನಿಂಗ್ ಕೊಟ್ಲು. ರಿಯಾ ಅಂತ ಗಟ್ಟಿಯಾಗಿ ಕಿರ್ಚಿದ ಆಕರ್ಷ್. ಯಾರ್ನಿಂಗ್ ವಾರ್ನಿಂಗ್ ಕೊಡ್ತಿದ್ಯಾ ನೀನು? ಅರ್ಥ ಆಗ್ತಿದ್ಯಾ ನಿನಗೆ? ಯಾರಿಗೆ ವಾರ್ನಿಂಗ್ ಕೊಡೋದು ನೀನು? ಅವ್ಳು ನನ್ನ ಹೆಂಡತಿ, ನನ್ನ ತಂದೆ, ಅವರ ಮೇಲೆ ಬೆರಳು ತೋರಿಸ್ತೀಯ ನೀನು ಅಂತ ಕಿರ್ಚ್ತಾ ಇದ್ದರೆ ವಿಹಾನ್ ಕೋಪದಿಂದ ಬೆರಳು ಮಾತ್ರ ತೋರಿಸಿದಾಳೆ ಅಂತ ಸಂತೋಷ ಪಡು. ನೀವು ಮಾಡಿದ ಕೆಲಸಕ್ಕೆ ಚಪ್ಪಲಿ ತಗೊಂಡು ಹೊಡಿಬೇಕು. ಇನ್ನೂ ಅವಳು ಅದನ್ನು ಮಾಡಿಲ್ಲ, ಎಲ್ಲೋ ಸ್ವಲ್ಪ ನಿನ್ನ ಮೇಲೆ ಪ್ರೀತಿ ಉಳಿದಿದೆಯೇನೋ ಅದಕ್ಕೆ ಅಂತ ಭೂಷಣಂ ಅವರ ಕಡೆ ನೋಡುತ್ತಾ ಹೇಳಿ, ನೀವು ಮಾತು ಕೊಡ್ತೀರಾ? ಹಿಂದೆ ನೀವು ಮಾತು ಕೊಡ್ತಿದ್ರು ರಿಯಾಳನ್ನು ಅಥರ್ವನ್ನ ಕರ್ಕೊಂಡು ನಾನು ಹೊರ್ಟು ಹೋಗ್ತೀನಿ. ಅಟ್ ದಿ ಸೇಮ್ ಟೈಮ್ ಅವ್ರನ್ನ ಅಮೇರಿಕಾ ಕಳಿಸ್ಬಿಡ್ತೀನಿ. ನೀವು ಅವರನ್ನು ತಡೀಬೇಕು ಅಂದ್ಕೊಂಡ್ರೆ ಕಂಪ್ಲೇಂಟ್ವರೆಗೆ ಹೋಗಬೇಕಾಗತ್ತೆ. ಯಾವ ಕಂಪ್ಲೇಂಟ್ ಅನ್ನೋದನ್ನು ನೀವು ಊಹಿಸಲು ಸಾಧ್ಯವಿಲ್ಲ. ಯಾಕಂದರೆ ನಿಮ್ಮ ಮಗನ ಮೇಲೆ ಎಲಿಗೇಷನ್ಸ್ ಹಾಕಲು ನಮ್ಮ ಹತ್ರ ಈಗ 100 ಕಾರಣ ಇದೆ. ನಿಮ್ಮ ಮಗನ ಮೇಲಷ್ಟೇ ಅಲ್ಲ, ನಿಮ್ಮ ಮಗನ ಹೆಂಡತಿ ಮೇಲೆ, ನಿಮ್ಮ ಮೇಲೂ ಕೂಡ ಅಂತ ಸೀರಿಯಸ್ ಆಗಿ ಹೇಳ್ದ ವಿಹಾನ್. ಅಂತ ಅಸಹನೆಯಿಂದ ನೋಡಿದ ಭೂಷಣಂ ಅವರು, ಯಾಕೆ ಈ ವಿಷಯವನ್ನು ಕಾಂಪ್ಲಿಕೇಟ್ ಮಾಡ್ತಿದ್ಯಾ? ಅಥರ್ವ್ ನಮ್ಮನೆ ವಾರಸುದಾರ, ಅವನನ್ನು ಹೇಗೆ ಬಿಟ್ಕೊಡೋದಕ್ಕೆ ಸಾಧ್ಯ ನಾವು? ನೀನೇ ಹೇಳ್ರಿಯಾ, ನಮ್ಮ ಜೊತೆ ಇರಬಹುದಲ್ವಾ? ನಿನಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ನಮ್ಮ ಮಗನನ್ನು ಪ್ರೀತಿಸ್ತೆ ಅಂತ ಅಂದೆ ಅಲ್ವಾ, ಮತ್ತು ಅವನನ್ನು ಬಿಟ್ಟು ಹೊರಟೋಗ್ತೀಯಾ ಅಂತ ಅಂದಾಗ ರಿಯಾ ವಿರಕ್ತಿಯಿಂದ ನಗ್ತಾ, ನಾನು ಮಾತ್ರ ಪ್ರೀತಿಸ್ದೆ, ನಿಮ್ಮ ಮಗ ನನ್ನ ಪ್ರೀತಿಸಲಿಲ್ಲ. ಕೇವಲ ಬಳಸ್ಕೊಂಡ, ನನ್ನನ್ನು ತನ್ನ ಅಗತ್ಯಕ್ಕೆ ಬಳಸ್ಕೊಂಡು ಬಿಟ್ಟ. ಕೇವಲ ಮಾನಸಿಕವಾಗಿ ಬಳಸ್ಕೊಂಡಿದ್ರು ನಾನು ಇಷ್ಟೊಂದು ಸಂಕಟ ಪಡ್ತಿರ್ಲಿಲ್ವೇನೋ. ಪ್ರೀತಿ ಹೆಸರಿನಲ್ಲಿ ಮೋಸ ಮಾಡಿ ಮಗುವನ್ನು ಹೆತ್ತ ಮೇಲೆ ಇಷ್ಟರವರೆಗೆ ವಿಹಾನ್ ಕರ್ಕೊಂಡು ಬಂದ ಮೇಲಷ್ಟೇ ನಂಗೆ ತಿಳಿಯುವಂತೆ ಮಾಡ್ದ, ನಿಮ್ಮ ಮಗನಿಗೆ ಮುಂಚೆ ಮದುವೆ ಆಗಿದೆ ಅಂತ, ಹೆಂಡತಿಯನ್ನು ಹುಚ್ಚಾಗಿ ಪ್ರೀತಿಸ್ತಿದ್ದಾನೆ ಅಂತ, ಕೇವಲ ನನ್ನನ್ನು ತನ್ನ ಅಗತ್ಯಕ್ಕೆ ಬಳಸ್ಕೊಂಡಿದ್ದಾನೆ ಅಂತ. ಇಷ್ಟೆಲ್ಲ ಮಾಡಿದೆ ನಿಮ್ಮ ಮಗನ ಜೊತೆ ಇರೋದಕ್ಕೆ ಹೇಳ್ತಿದ್ದೀರಾ ನನ್ನನ್ನು? ಇನ್ನೊಂದು ವಿಷಯ, ನನ್ನ ಮಗನಿಗೆ ತಂದೆ ಅಗತ್ಯನೇ ಇಲ್ಲ. ನಾನೇ ತಾಯಿ ತಂದೆ ಎಲ್ಲ ಸಾಕ್ತೀನಿ ಅವನ್ನ. ಅಮೇರಿಕಾದಲ್ಲಿ ಇವೆಲ್ಲ ತುಂಬ ಸಣ್ಣ ವಿಷಯ, ಈ ಕಡೆ ಥರ ಎಲ್ಲ ದೊಡ್ಡ ವಿಷಯ ಅಲ್ಲ. ಆದ್ದರಿಂದ ನನ್ನ ಮಗನಿಗೆ ನಿಮ್ಮ ಮಗನ ಅಗತ್ಯನೇ ಇಲ್ಲ. ಈ ಒಂದು ವಾರದಲ್ಲಿ ನೀವು ನೋಡಿಯೇ ಇರ್ತೀರ, ಆ ಥರ ಆಕಾಶ ಹತ್ರ ಹೋಗೋದಕ್ಕೂ ನಿಜಕ್ಕೂ ಪ್ರಯತ್ನಿಸೋದು ಕೂಡ ಇಲ್ಲ. ಹೋಗಬೇಕಂತ ಆಸೆ ಕೂಡ ಪಡಲಿಲ್ಲ ಅವನು. ಎಷ್ಟು ಸಣ್ಣ ಮಗು ಎದುರುಗಡೆ ತಂದೆ ಇದ್ದರೂ ಕೂಡ ಕನಿಷ್ಠ ತಂದೆ ಹತ್ರ ಹೋಗೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂದರೆ ನಿಮ್ಮ ಮಗ ಎಷ್ಟರ ಮಟ್ಟಿಗೆ ನನ್ನ ಮಗನನ್ನು ನೋಡ್ಕೊಂಡಿದ್ದಾನೆ ಅಂತ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಂಡ್ಬಿಡಿ. ಅವನಿಗೆ ಬೇಕಾಗಿರೋದು ಕೇವಲ ವಿಹಾನ್ ಮೇಲೆ ಸೇಡೋ, ಅದಕ್ಕಾಗಿ ನನ್ನನ್ನು ಬಳಸ್ಕೊಂಡ, ಬಿಟ್ಟ. ಹಾಗೆ ಇರಿ. ನೀವು ಬಲವಂತವಾಗಿ ನನ್ನನ್ನು ಬಂಧಿಸ್ಬೇಡಿ ಅಂಕಲ್. ನೀವು ಒಳ್ಳೆಯವರು ಅಂತ ಇಷ್ಟೊಂದು ಹೇಳ್ತಿದ್ದೀನಿ, ನನ್ನನ್ನು ಅರ್ಥ ಮಾಡಿಕೊಂಡು ಕಳಿಸ್ಬಿಡಿ ಅಂತ ಕೈ ಮುಗಿದಾಗ ಭೂಷಣಂ ಅವರು ಆಕರ್ಷ್ ಕಡೆ ಕೋಪದಿಂದ ಒಂದು ನೋಟ ಬೀರಿ ಪವಿತ್ರ ಜೊತೆ, ನೀನೇನಂತೀಯ ಪವಿತ್ರ, ಕಳಿಸ್ಬಿಡೋಣವಾ ಅಂತ ಕೇಳಿದ್ರು. ವಿಹಾನ್ ಅವರ ಮಾತಿ ಕಿರಿಕಿರಿಯಿಂದ ನೋಡಿದ್ರೆ ಪವಿತ್ರ ಬೇಸರದಿಂದ ರಿಯಾ ಜೊತೆ, ನೀನು ಮೋಸ ಹೋಗಿದ್ಯಾ? ಇಲ್ಲ ಅನ್ನಲ್ಲ ರಿಯಾ, ಆದರೆ ನಿನಗಿಂತ ಹೆಚ್ಚಾಗಿ ನಾನು ಮೋಸ ಹೋಗಿದ್ದೀನಿ. ನಾನೇನು ಕಮ್ಮಿ ಸಂಕಟ ಪಡ್ತಾ ಇಲ್ಲ. ನಿನಗೆ ಮನೆತನದ ಹೆಸರಿಲ್ಲ, ನನಗೆ ಮನೆತನದ ಹೆಸರಿದೆ, ಅಷ್ಟೇ ವ್ಯತ್ಯಾಸ. ಅದಕ್ಕಿಂತ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ನಾನು ಹೇಳಿದೆ ಅಲ್ವಾ ನಿನಗೆ ಈಗಾಗಲೇ, ನಾನು ಈ ಮನೇಲಿ ಇರ್ತೀನಿ, ಅದು ಕೇವಲ ಈ ಮನೆ ಸೊಸೆಯಾಗಿ ಮಾತ್ರ, ಆದರೆ ಆಕಾಶ್ ಹೆಂಡತಿಯಾಗಿ ಅಲ್ಲ ಅಂತ. ಈ ಒಂದು ವಾರದಲ್ಲಿ ನೀನು ನೋಡಲಿಲ್ವಾ ಆಕಾಶ್ ಜೊತೆ ನಾನು ಒಂದು ಮಾತಾದರೂ ಮಾತಾಡಿದ್ದೀನಾ ಅಂತ ಅಂದಾಗ, ಇನ್ನೂ ಚೆನ್ನಾಗಿದೆ ಪವಿತ್ರ, ನೀವೇ ತೀರ್ಮಾನಿಸ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ತಾನೆ. ನನ್ನನ್ನು ಯಾಕೆ ಮಧ್ಯೆ ಕೆಳಿತಿದ್ದೀರಿ? ಆ ಥರ ಮುಖ ತೋರಿಸಿ ನನ್ನನ್ನು ಎಮೋಷ್ನಲ್ ಆಗಿ ಲಾಕ್ ಮಾಡಬೇಕು ಅಂತ ಯಾಕೆ ಅಂದ್ಕೊಳ್ತಾ ಇದ್ದೀರಾ? ನಿಜಕ್ಕೂ ಆದರೆ ಅವನ ರಕ್ತ ವಿಹಾನ್ ಅಂತ ನಿರೂಪಿಸಬೇಕು ಅಂತ ಅಂದ್ಕೊಂಡಿದ್ರಲ್ವೇ? ಮತ್ತು ಇನ್ನೇನಿದೆ ಅಲ್ಲಿ? ಈಗ ಅವನು ನಿಮ್ಮನೆಯ ವಾರಸುದಾರ ಅಂತ ಹೇಗೆ ಹೇಳ್ತಿದ್ದೀರಾ? ನೀನು ಗಂಡನೇ ಹೇಳ್ದ ವಿಹಾನ್ ಮಗ ಅಂತ DNA ರಿಪೋರ್ಟ್ ಸೃಷ್ಟಿಸಿದ್ದೀನಿ ಅಂತ,
ಅಂದರೆ ಈಗ ಅದರ ವಿಹಾನ್ ಮಗನೇ ಅಲ್ವಾ ಅಂತ ಅಂದ ತಕ್ಷಣ ವಿಹಾನ್ ತುಂಬ ಸೀರಿಯಸ್ ಆಗಿ ನೋಡಿದ ರಿಯಾ ಕಡೆ. ಆದರೆ ಮಾತಾಡಿದ್ರೆ ಸಿಚುಯೇಷನ್ ಇನ್ನೂ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ಅಂತ. ಆ ಮಾತಿಗೆ ಆಕರ್ಷ್ ಕೋಪದಿಂದ ರಿಯಾ ಅಂತ ಕಿರ್ಚಿ, ಅದೆಲ್ಲ ನಾನು ಯಾಕೆ ಮಾಡಿದೆ ಅಂತ ಈಗಾಗಲೇ ಹೇಳಿದ್ದೀನಿ, ಅದನ್ನು ತಂದು ಇಲ್ಲಿ ಯಾಕೆ ಹೇಳ್ತಾ ಇದೆಯಾ ಅಂದರೆ ನನ್ನ ಹೆಂಡತಿ ದೃಷ್ಟಿಯಲ್ಲಿ ನನ್ನನ್ನು ಇನ್ನೂ ಕೀಳಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ತಾನೇ, ಅದಕ್ಕೆ ತಾನೇ ಇದೆಲ್ಲ ಮಾಡ್ತಾ ಇರೋದು ನೀನು ಅಂತ ಅಂದ ತುಂಬ ಕೋಪದಿಂದ. ವಿಹಾನ್ಗೆ ಕಿರಿಕಿರಿ ಅನಿಸಿ ಎದ್ದು ನಿಂತು, ಇದೆಲ್ಲ ನನಗನಗತ್ಯ, ನಿಮ್ಮ ಫ್ಯಾಮಿಲಿ ಡ್ರಾಮಾ ನೋಡೋಷ್ಟು ಇಂಟ್ರೆಸ್ಟ್ ನನಗಿಲ್ಲ. ಆ ಇಂಟ್ರೆಸ್ಟ್ ಆಗಲಿ ಸಮಯ ಆಗಲಿ ನನಗೆ ನಿಜವಾಗ್ಲೂ ಇಲ್ಲ. ನಾನು ರಿಯಾಳನ್ನು ಅಥವಾ ನನ್ನ ಕರ್ಕೊಂಡು ಹೊಡ್ತಾ ಇದ್ದೀನಿ. ನಿಮಗೆ ನಾನು ಹೇಳಿದ್ದು ಇಷ್ಟ ಆದರೆ 2 ದಿನದೊಳಗೆ ಬಂದು ನನ್ನನ್ನು ಭೇಟಿ ಮಾಡಿ. ಯಾಕಂದರೆ 3ನೇ ದಿನ ರಿಯಾಳನ್ನು ವಾಪಸ್ ಅಮೇರಿಕಾಗೆ ಕಳಿಸ್ಬಿಡ್ತಿದ್ದೀನಿ. ಅದರ ಜೊತೆ ನನ್ನನ್ನು ತಡೆಯೋದಕ್ಕೆ ಪ್ರಯತ್ನಿಸಿದ್ರೆ ಹೆಣಗಳು ಉದುರು ಹೋಗುತ್ತವೆ ಅಂತ ರಿಯಾ ಕಡೆ ಸೀರಿಯಸ್ ಆಗಿ ನೋಡ್ದ. ರಿಯಾ ತನ್ನ ಮಗನನ್ನು ತಗೊಂಡು ಮನೆ ದಾಟ್ತಿರುವಾಗ ನಿಲ್ಲಿ ಅಂತ ಕಿರ್ಚಿದ್ರು ಭೂಷಣಂ ಅವರು. ಮತ್ತೆ ಏನು ನೆನಪಾಯಿತು ಅನ್ನುತ್ತಾ ಬೇಸರದಿಂದ ಹಿಂದಕ್ಕೆ ತಿರುಗಿದ ವಿಹಾನ್ಗೆ ಆಕರ್ಷ್ ತನ್ನ ಮೇಲೆ ನುಗ್ಗಿ ಬರ್ತಿರೋದು ಕಾಣಿಸ್ತು. ಒಂದೇ ಏಟಿಗೆ ನೆಲಕ್ಕೆ ಉರುಳುವಂತು ಮಾಡ್ದ. ಆಕರ್ಷ್ ಕೆಳಗೆ ಬಿದ್ದ ತಕ್ಷಣ ಆಕರ್ಷ್ ಅಂತ ಅವನ ತಾಯಿ ಬಾವಾ ಅನ್ನುತ್ತಾ ಪವಿತ್ರ ಮುಂದೆ ಬಂದರೆ ಭೂಷಣಂ ಅವ್ರು ಮಾತ್ರ, ನೀನು ಹೀಗೆ ದೌರ್ಜನ್ಯ ಮಾಡೋದು ಸರಿಯಲ್ಲ ವಿಹಾನ್, ಆದರೆ ನೀನು ಹೇಳಿದ ನಿಜವೇ, ತಾಯಿ ಮಗನನ್ನು ದೂರ ಮಾಡಿದ್ದು ನಮ್ಮ ತಪ್ಪೆ. ನೀನು ಕೇಳಿದ ಹಾಗೆ ಅದರ ಹೆಸರಿಗೆ ಅಷ್ಟು ಆಸ್ತಿ ಬರೆದು ಕೊಡ್ತೀನಿ, ಅದಕ್ಕಾಗಿ ನನಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಇವತ್ತಿಗೆ ರಿಜಿಸ್ಟ್ರೇಷನ್ ಅಂದ್ರೆ ಆಗಲ್ಲ ಅಲ್ವಾ ಅಂದಾಗ ವಿಹಾನ್ ಸಣ್ಣ ನಗುವಿನೊಂದಿಗೆ, ನಿಮ್ಗೆ ಯಾಕೆ ಅದೆಲ್ಲ, ನಾಳೆ ನಮ್ಮನೆಗೆ ಬಂದುಬಿಡಿ, ನೀವು ಅದರ ಹೆಸರಿಗೆ ಬರೀಬೇಕು ಅಂದ್ಕೊಂಡಿರೋ ಆಸ್ತಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಅಂದಿಗಂದೇ ರಿಜಿಸ್ಟ್ರೇಷನ್ ಮಾಡಿಸೋ ಜವಾಬ್ದಾರಿ ನಂದು, ನೀವೇನು ಟೆನ್ಷನ್ ತೊಗೋಬೇಡಿ ಅಂತ ಸೀರಿಯಸ್ ಆಗಿ ಹೇಳಿ, ಇಂಥ ಕುಂಟು ನೆಪಗಳನ್ನ ಹೇಳಬೇಡಿ, ತಾಯಿ ಮತ್ತು ಮಗನನ್ನು ಬೇರೆ ಮಾಡೋದಕ್ಕೆ ಬೇರೆ ಏನಾದರೂ ಟ್ರೈ ಮಾಡಿ ಅಂತ ಕಿರಿಕಿರಿಯಿಂದ ಹೇಳಿ ರಿಯಾಳನ್ನು ಕರ್ಕೊಂಡು ಹೊರಗೆ ಬಂದ. ವಿಹಾನ್ ಕಾರ್ನಲ್ಲಿ ಹೊರಡ್ತಾ ಮುಖ ಸಿಂಡರಿಸ್ಕೊಂಡ್ರೆ ರಿಯಾ ತುಂಬ ಸಂತೋಷದಿಂದ, ತುಂಬ ಥ್ಯಾಂಕ್ಸ್ ವಿಹಾನ್, ನೀನೇನಾದರೂ ಇಲ್ಲದೆ ಹೋಗಿದ್ರೆ ಈ ದಿನ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದೇನೋ, ಆದರೆ ನಾನು ಪ್ರಾಣ ಉಳಿಸ್ದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ ತಕ್ಷಣ ವಿಹಾನ್ ಕಿರಿಕಿರಿಯಿಂದ, ನೀನು ಥ್ಯಾಂಕ್ಸ್ಗಾಗಿದೆಲ್ಲ ಮಾಡಿಲ್ಲ, ನಾನು ಕೇವಲ ನನ್ನ ಫ್ಯಾಮಿಲಿ ಹೇಳ್ತು ಅನ್ನೋ ಒಂದೇ ಕಾರಣಕ್ಕೆ ಮಾಡಿದೆ ಅಷ್ಟೇ. ನೀನೇನಾದರೂ ಹೇಳಬೇಕು ಅಂತ ಅಂದ್ಕೊಂಡ್ರೆ ನನ್ನ ಫ್ಯಾಮಿಲಿಗೆ ಹೇಳ್ಕೊ ಅಂತ ಅಂದಾಗ ವಿಹಾನ್ ಕೈಯನ್ನು ಹಿಡ್ಕೊಂಡ ರಿಯಾ, ನಿಜವಾಗಿಯೂ ನೀನು ತುಂಬ ಒಳ್ಳೆಯವನು ವಿಹಾನ್, ನೀನು ಹೊರಗೆ ಗಂಭೀರವಾಗಿ ಕಾಣಿಸೋ ಮನುಷ್ಯನೇ ಇರ್ಬೋದು, ಆದರೆ ಒಳಗಡೆ ಮನಸ್ಸು ತುಂಬ ಮೃದುವಾದದ್ದು, ಅದು ಹತ್ರ ಬಂದವರಿಗೆ ತಿಳಿಯುತ್ತೆ. ನಿನ್ನ ಬಗ್ಗೆ ಇವಾಗ ನನಗೆ ಅರ್ಥ ಆಗ್ತಾ ಇದೆ. ನಿನಗೆ ಅನ್ಯಾಯ ಮಾಡಿದವ್ರಿಗೂ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ಯಾ ಅಂದರೆ ನಿನ್ನ ಮೇಲೆ ಗೌರವ ಹೆಚ್ಚಾಗ್ತಿದೆ ವಿಹಾನ್, ಥ್ಯಾಂಕ್ ಯು ಸೋ ಮಚ್. ನಿನ್ನ ಋಣವನ್ನು ಮಾತ್ರ ಯಾವುದೋ ಒಂದು ಸಮಯದಲ್ಲಿ ತೀರಿಸ್ಕೊಳ್ತೀನಿ, ಆ ಟೈಮ್ ಬೇಗ ಬರಲಿ ಅಂತ ಕೋರ್ಕೊಳ್ತೀನಿ ಅಂತ ಅಂದ ತಕ್ಷಣ, ಅಗತ್ಯ ಇಲ್ಲ, ನನ್ನ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡ್ಕೊಳ್ಬಲ್ಲೆ, ನನಗೆ ಗೊತ್ತು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು, ನಿನ್ನ ಹಾಗೆ ಹೆಲ್ಪ್ಗಾಗಿ ಬೇರೆಯವ್ರಿಗೆ ಕಾಯಲ್ಲ ನಾನು ಅಂತ ಬೇಸರದಿಂದ ಹೇಳಿ, ಮನೆಗೆ ಹೋಗ್ತಾ ಇದ್ದೀವಿ ತಾನೇ ಅಂತ ಅಲ್ಲಿ ನಮ್ಮವ್ರ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡ. ನಿಜ, ನಾನು ಹೇಳಿದ 2 ದಿನದಲ್ಲಿ ನಿನ್ನನ್ನು ಅಮೇರಿಕಾ ಫ್ಲೈಟ್ ಹತ್ತಿಸ್ಬಿಡ್ತೀನಿ. ನಿನ್ನಂಥವಳನ್ನ ಕಣ್ಣೆದುರಿಟ್ಕೊಂಡು ಪ್ರಶಾಂತವಾಗಿರೋದಕ್ಕೆ ನನ್ನಿಂದ ಆಗಲ್ಲ. ಕೇವಲ ಆ ಮಗುವಿನ ಮುಖ ನೋಡಿ ನಿನ್ನನ್ನು ಬಿಡ್ತಾ ಇದ್ದೀನಿ ಅಷ್ಟೇ. ಇಲ್ದಿದ್ರೆ ಇಷ್ಟೊತ್ತಿಗೆ ನಿನ್ನನ್ನು ಏನು ಮಾಡ್ತಿದ್ನೋ ನೀನು ಕೂಡ ಊಹಿಸೋದಕ್ಕೂ ಸಾಧ್ಯ ಇಲ್ಲ, ನನ್ನನ್ನು ಮೋಸ ಮಾಡಿದ್ದಕ್ಕೆ. ಇನ್ನು ಆಕರ್ಷ್ ಅಂದರೆ ಅವನ ವಿಷಯ ನೀನು ಹೋದ್ಮೇಲೆ ನೋಡ್ಕೊಳ್ತೀನಿ, ಈಗಲ್ಲ ಅಂತ ಸೀರಿಯಸ್ ಆಗಿ ಹೇಳಿದ ವಿಹಾನ್. ಅರ್ಧ ಗಂಟೆಯಲ್ಲಿ ಮನೆಗೆ ತಲುಪಿದ ತಕ್ಷಣ ನಡಿ ಅಂತ ಒಳಗಡೆ ಕರ್ಕೊಂಡು ಹೋದ ರಿಯಾಳನ್ನು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.